ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಎಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆ್ಯಂಡ್ ಎಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸ್ವಲ್ಪ 3 ಡೇಸ್ ಗ್ಯಾಪ್ ಆಯಿತು. ನನಗೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದೆ, ಸೊ ಅದಕ್ಕೆ 3 ಡೇಸ್ ಗ್ಯಾಪ್ ಆಗಿದೆ. ಸೊ ನಾನು ಇವತ್ತು ವಿಡಿಯೋನ ಮಾಡ್ತಾಯಿದ್ದೀನಿ. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಅಮ್ಮಗೆ 5 ಮಂತ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಅದು ಕೂಡ ಫೋಟೋಶೂಟ್ ಮಾಡಿರೋ ವಿಡಿಯೋನ ನಾನು ಈ ಕ್ಲಿಪ್ಪಿಂಗ್ಸಲ್ಲಿ ಹಾಕಿರ್ತೀನಿ, ವಿಡಿಯೋದಲ್ಲಿ ಹಾಕಿರ್ತೀನಿ ಕ್ಲಿಪ್ಪಿಂಗ್ಸ್ನ. ಆ್ಯಂಡ್ ನಾನು ಆ್ಯಕ್ಚುಲಿ ನಾಳೆ ಮಾಡಬೇಕಿತ್ತು, ಬಟ್ ನಾಳೆ ಬೆಳಗ್ಗೆ ಬೇಗನೆ ಅಪ್ಲೋಡ್ ಮಾಡಬೇಕಲ್ವ, ಸೊ ಅದಕ್ಕೆ ಇವತ್ತೇ ಮಾಡೋಣ ಅಂತಂದೇಳಿ ಇವತ್ತೇ ಮಾಡಿದ್ದೀನಿ ಫೋಟೋಶೂಟ್ನ. ಆ್ಯಂಡ್ ಇವತ್ತು ಕಡೆ ಸೋಮವಾರ ಆಗಿರೋದ್ರಿಂದ ನಮ್ಮ ಅಜ್ಜಿ ಮನೇಲಿ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಮನೆಯಲ್ಲಿ ಪಂಚಮಿ ಹಬ್ಬ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಹಬ್ಬಕ್ಕೆ ಕರೆದಿದ್ದಾರೆ, ಬರಲೇಬೇಕು ಅಂತ ಹೇಳಿ. ಸೊ ತುಂಬ ದಿನವೇ ಆಗಿತ್ತು ಹೋಗಿಲ್ಲ ನಾನು ಅವ್ರ ಮನೆಗೆ. ಅಮ್ಮು ಹುಟ್ಟಿದಾಗಿಂದನೂ ಹೋಗಿದ್ದೀನಿ, ಬಟ್ ತುಂಬ ದಿನ ಆಗಿತ್ತು ಹೋಗಿಲ್ಲ. ಸೊ ಅದಕ್ಕೆ ಅಲ್ಲಿ ಹೋಗಿ ಮುಗಿಸ್ಕೊಂಡು ಹಬ್ಬ ಮುಗಿಸ್ಕೊಂಡು ಸೊ ಸಂಜೆ ತನಕ ಇದ್ದು ಬರೋಣ ಅಂತ ಅಂದ್ಕೊಂಡು ರೆಡಿಯಾಗಿದ್ದೀನಿ. ಆ್ಯಂಡ್ ಡೇಸ್ ಇವಾಗ ತಾನೇ ಅಮ್ಮನ ಬೆಳಗ್ಗೆ ಎದ್ದು ಬೇಗನೆ ಎದ್ದು ಸ್ನಾನ ಎಲ್ಲ ಮಾಡಿಸಿ ಅವಳಿಗೆ ರೆಡಿ ಮಾಡಿಸಿ ಮಲಗಿಸಿದ್ದೀನಿ. ಫೋಟೋಶೂಟ್ ಎಲ್ಲ ಮಾಡಿದ್ದೀನಿ. ಸೊ ಅದು ಕೂಡ ಕ್ಲಿಪ್ಪಿಂಗ್ ಹಾಕಿರ್ತೀನಿ. ಆ್ಯಂಡ್ ನಿನ್ನೆ ನಾನು ಅಮ್ಮಗೆ ಕಾಲು ಚೈನ್ ತರೋಕ್ಕೆ ಹೋಗಿದ್ವಿ. ಸೊ ತುಂಬ ಏನದು ಮುಂಚೆ ಹಾಕಿರೋದೆಲ್ಲ ಟೈಟ್ ಆಗಿಬಿಟ್ಟಿತ್ತು ಅವಳಿಗೆ. ಸೊ ಅದಕ್ಕೆ ನಿನ್ನೆ ಎಕ್ಸ್ಚೇಂಜ್ ಮಾಡ್ಕೊಂಡು ಬಂದ್ವಿ ಅದನ್ನು. ಆ್ಯಕ್ಚುಲಿ ಅದೆಲ್ಲ ಮೈಯುದೇ ಅದು, ಬಟ್ ಅಮ್ಮಗೆ ಹೊಸ ತೊಗೊಂಬರೋಣ ಅಂತಂದೇಳಿ ಅಮ್ಮಗೆ ಹೊಸ ತೊಗೊಂಬಂದ್ವಿ. ಆ್ಯಂಡ್ ಅದು ಕೂಡ ಮಯುವಿಂದ ರಾಖಿ ಕಟ್ಟಿದ್ದಕ್ಕೆ ಅಮ್ಮಗೆ ಗಿಫ್ಟ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವನು ಚೈನ್ ಕಾಲು ಚೈನ್ನ ಮೀನ್ಸ್ ಖಡ್ಗದಲ್ಲಿ ಗೆಜ್ಜೆ ಎಲ್ಲ ಇರುತ್ತಲ್ಲ, ಸೊ ಅದು ಫಸ್ಟೇ ಹಾಕಿದೆ ನಾನು ಅಮ್ಮಗೆ. ಅದು ಟೈಟ್ ಆಗುತ್ತೆ ಅಂತಂದೇಳಿ ಅದನ್ನೇ ಎಕ್ಸ್ಚೇಂಜ್ ಮಾಡಿಕೊಂಡು ಸ್ವಲ್ಪ ಅಮೌಂಟ್ ಹಾಕಿ ತೊಗೊಂಬರೋಣ ಅಂತಂದೇಳಿ ಹೋಗಿದ್ವಿ ನಿನ್ನೆ. ಸೊ ಅದನ್ನು ತೊಗೊಂಡು ಬಂದಿದ್ದೀವಿ. ಸೊ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳ ಕಾಲಿಗೆ. ಸ್ವಲ್ಪ ಲೂಸ್ ಇರೋದು ತೊಗೊಂಡಿದ್ದೀನಿ, ದೊಡ್ಡೋಳು ಆಗೋವರೆಗೂ ಹಾಕ್ಕೊಳ್ಳಿ ಅಂತಂದೇಳಿ. ಆ್ಯಂಡ್ ಅದು ಮಯುಗೆ ರಾಖಿ ಕಟ್ಟಿದ್ದಕ್ಕೆ ಫಸ್ಟ್ ಗಿಫ್ಟ್ ಅಂತಲೇ ಹೇಳ್ಬೋದು ಅವ್ರ ಅಣ್ಣನ ಕಡೆಯಿಂದ. ನನಗೆ ನಿಜವಾಗ್ಲೂ ಅಣ್ಣ ತಂಗಿ ಸಂಬಂಧ ಅಂದರೆ ತುಂಬಾ ಇಷ್ಟ, ತುಂಬಾ ಖುಷಿಯಾಗುತ್ತೆ. ಅವರಿಬ್ಬರು ನೋಡಿದರೆ ಎಷ್ಟು ಇಷ್ಟಪಡ್ತಾನೆ ಅಂದರೆ ಅವಳನ್ನ ತುಂಬಾ ಇಷ್ಟಪಡ್ತಾನೆ. ನೈಟ್ ಅವ್ರ ತಾತರ ಮನೇಲಿದ್ದಾಗ ಬೆಳಗ್ಗೆ ಬಂದ ತಕ್ಷಣವೇ ಅಮ್ಮು 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 ಅನ್ಕೊಂತಾನೆ ಬರ್ತಾನವನು. ನಮ್ಮ ಮನೆಗೆ ಬರೋವಾಗ ತುಂಬಾ ಮಿಸ್ ಮಾಡ್ಕೊತಾನೆ ಅವನು ನೈಟೆಲ್ಲ ಅವಳನ್ನ. ಆ್ಯಂಡ್ ಅವರಿಬ್ಬರು ಬಾಂಧವ್ಯ ತುಂಬಾ ಚೆನ್ನಾಗಿದೆ, ಸಂಬಂಧ ತುಂಬ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಅಣ್ಣ ತಂಗಿ ಸಂಬಂಧ ಅಂದರೆ. ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೆಗ್ದಿದ್ದೀನಿ ಅವರಿಬ್ರದ್ದು, ಅದನ್ನು ನಾನು ವಿಡಿಯೋದಲ್ಲಿ ಹಾಕಿರ್ತೀನಿ. ಸೊ ನೀವು ಸ್ಕಿಪ್ ಮಾಡ್ದೆ ನೋಡಿ ಯಾವ ರೀತಿ ಮಾಡ್ತಾರೆ ಅವರಿಬ್ಬರು ಅಂತಂದು ಹೇಳಿ. ಆ್ಯಂಡ್ ನಾನು ಕೃಷ್ಣದ ಪಾಠ ಹಾಕೋಣ ಅಂತ ಅಂದ್ಕೊಂಡೆ, ಅವಳಿಗೆ ರಾಧೆ ಪಾಠ ಹಾಕೋಣ ಅಂದ್ಕೊಂಡಿದ್ದೆ ಇವತ್ತು. ಬಟ್ ಅವಳು ತುಂಬ ಏನು ಭಾಳ ಮೇಂಟೈನ್ ಮಾಡೋಕ್ಕಾಗಲ್ಲ ಅವಳಿಗೆ. ಏನೇ ಜ್ಯುವೆಲ್ರಿ ಏನೇ ಹಾಕಿದ್ರು, ಈಗ ಕಾಲು ಚೈನ್ ಹಾಕಿದ್ದೀನಲ್ಲ, ಸ್ವಲ್ಪ ಅವಳಿಗೆ ಇರಿಟೇಟ್ ಅನಿಸಿರುತ್ತೆ. ಅವಳಿಗೆ ಸ್ವಲ್ಪ ಫ್ರೀಯಾಗಿರಬೇಕು ಆ ಥರ. ಸೊ ಅದಕ್ಕೆ ಅವಳು ಇದು ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ ಆಗೋಲ್ಲ ಅಂತಂದೇಳಿ ನಾನು ಅದಕ್ಕೆ ನೆಕ್ಸ್ಟು ಇನ್ನೊಂದು 4 ಇಯರ್ಸಿಗೆ 5 ಇಯರ್ಸಿಗೆ ಮಾಡೋಣ ಅಂತಂದೇಳಿ ಸುಮ್ಮನಾದೆ. ಮಯುಗೆ 9 ಮಂತ್ಸಿಗೋ 10 ಮಂತ್ಸಿಗೋ 10 ಮಂತ್ಸಿಗೇನೋ ಕೃಷ್ಣನ್ ಮಾಡಿದೆ. ಸೊ ಅದೆಲ್ಲ ನೋಡಿದ್ರಾ ಅಂತ ಅಂದ್ಕೊತೀನಿ. ಅಂದರೆ ನಾನು ಇನ್ಸ್ಟಾದಲ್ಲೂ ಅಪ್ಲೋಡ್ ಮಾಡಿರ್ತೀನಿ, ಸೊ ನೀವು ನೋಡ್ಬೋದು ನನ್ನ ಐ.ಡಿನಲ್ಲಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ. ಸೊ ತುಂಬ ಥ್ಯಾಂಕ್ ಯು. ಆ್ಯಂಡ್ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಆದಷ್ಟು ಬೇಗನೆ 1K ಸಬ್ಸ್ಕ್ರೈಬರ್ ಆಗಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಇದು ನನ್ನ ರಿಕ್ವೆಸ್ಟ್, ಬೇಗನೆ ಆಗಬೇಕು ಅಂತಂದೇಳಿ. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ವಿಡಿಯೋ ಮಾಡ್ತಾಯಿದ್ದೀನಿ, ಇಬ್ಬರು ಮಕ್ಕಳನ್ನ ಹಿಡ್ಕೊಂಡು ಮೇಂಟೈನ್ ಮಾಡ್ಕೊತ. ಮಯು ಏನೋ ಅಲ್ಲಿ ಹೋಗ್ತಿರ್ತಾನೆ ಬರ್ತಾಯಿರ್ತಾನೆ, ಬಟ್ ಇವಾಗೆಲ್ಲ ನನ್ನ ಜೊತೆನೇ ಇರ್ತಾನಲ್ಲ, ಸ್ವಲ್ಪ ವಿಡಿಯೋಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಎಷ್ಟಾಗುತ್ತೆ ನನ್ನ ಕೈಲಿ, ಎಷ್ಟಾಗುತ್ತೆ ಯಾವಾಗಾಗುತ್ತೋ ನಾನು ಅವಾಗ ಮಾಡ್ತೀನಿ. 1-2-3 ಡೇಸ್ ಗ್ಯಾಪ್ ಆಗುತ್ತೆ ಅಷ್ಟೇ, ಜಾಸ್ತಿ ದಿನ ಗ್ಯಾಪ್ ತೊಗೊಳ್ಳಲ್ಲ ನಾನು. ಮಂತ್ಲಿ 20 ಡೇಸ್ ಆದರೂ 20 ವೀಡಿಯೋಸ್ ಆದರೂ ನಾನು ಮಾಡಿ ಹಾಕ್ತೀನಿ. ಆ್ಯಂಡ್ ಸೊ ಇಷ್ಟೇ. ಓಕೆ, ವ್ಲಾಗ್ನ ಕಂಟಿನ್ಯೂ ಮಾಡೋಣ. ನಮ್ಮ ಅಮ್ಮದು ಫೋಟೋಶೂಟಿಂದು ವಿಡಿಯೋ ಹಾಕಿದ್ದೀನಿ, ಸೊ ಅದು ಕೂಡ ನೋಡ್ಕೊಂಡು ಬನ್ನಿ. ಆ್ಯಂಡ್
ನೋಡೋಣ ಅಲ್ಲಿ ಅಜ್ಜಿ ಮನೇಲಿ ಏನೇನೆಲ್ಲ ಅಡುಗೆ ಮಾಡಿದ್ದಾರೆ. ಅಮ್ಮ ಎಲ್ಲ ಅಡುಗೆ ಮಾಡಿಟ್ಟು ಆಫೀಸಿಗೆ ಹೋಗಿದ್ದೀನಿ ಅಂತ ಹೇಳಿದ್ದಾರೆ. ಮತ್ತು ಸಂಜೆ ಬರ್ತೀನಿ ಅಂತ. ಸೊ ಅಲ್ಲಿವರೆಗೂ ಇದ್ದು ಮುಗಿಸ್ಕೊಂಡು ಬರ್ತೀನಿ. ಆ್ಯಂಡ್ ಇವತ್ತಿನ ದಿನ ಹೇಗಿರ್ತಾರೆ ನನ್ನ ಮಕ್ಕಳು, ನಾನು ಏನೇನೆಲ್ಲ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಂಟಿಲ್ ದೆನ್ ಸ್ಟೇ ಟ್ಯೂನ್. ಮಾಡಿದ್ಲ ಅಲ್ಲಿ ಮಾಡಿ ಮಾಡಿ ಲಾಲಿ ಚೂ 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 ಬಂಗಾರಿ ಸಿಂಗಾರಿ 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 ಜ ಜ ಜ ಜ ಬಂಗಾರಿ ಕೆಳಗೆ ಮಾಡಿ ಬೇಗ ಅದನ್ನು ಹಾರ್ದು ಚೂ 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 ಬಂಗಾರಿ 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 ಕೆನೆ ಹಿಡ್ಕೊಂಡು ಕೊಡ್ಬೇಕು ನೀನು. ಕೆನೆ ಹಿಡ್ಕ ಮೆಲ್ಲಕ್ಕೆ. ಸಾಕು 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 ಪಾಪ ಅವಳಿಗೆ ಹಿಂಸೆ ಮಾಡಬಾರ್ದಂಗೆ. ಇಲ್ಲ ಅವ್ನು ಫ್ರೀ ಬಿಟ್ಟು ಲೂಸ್ ಬಿಡ್ತಾವೆ. ಹಾಯ್ ಹಲೋ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ನೀನು ಇಲ್ಲಿ ಮಾಡಿ ಬಾಬು ಮುಂದೆ ಮಾಡಿ ಜೀನ್ ನೀನು ಆಡು. ಏಯ್ ನೋ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್ ಮಾಡ್ಸ ನೀನು ಕುಣಿಸು ಸೊಂಟನ ಸೊಂಟ ಹೆಂಗೆ ಕುಣಿಸ ನಿಂದು. ಬಿಡು ನೀನು ಸಪ್ರೇಟಾಗಿ ನೀನು ಒಬ್ಬನೇ ಡ್ಯಾನ್ಸ್ ಮಾಡಿ. ಪಪ್ಪು ಕೊಡು. ವಾವ್ ಅನ್ನ ಪಪ್ಪು ಕರ್ತೀನಾ, ಅನ್ನ ಪಪ್ಪು ಕರ್ತೀನಾ. ಓ ಓ ಓ ಓ ಓ ಓ ನಿನ್ನ ಗೋವಿಂದ ತೋರ್ಸಮ್ಮ. ವಾವ್ ಯಾರು ಹಚ್ಚಿದ್ದು, ಯಾರು ಹಚ್ಚಿದ್ದು? ಐ ಅಜ್ಜಿ. ಅಜ್ಜಿ ಹೆಸ್ರೇನು? ಹಾಂ ನಿಮ್ಮ ಅಜ್ಜಿ ಹೆಸ್ರೇನಪ್ಪ? ಪಪ್ಪು ಕೊಡ್ತಾ? ಯಾರು ಅಜ್ಜ ಪಪ್ಪು ಕೊಡ್ತಾ? ಅನು ಅನು ಹಂಗೆ ಕೊಟ್ರಾ? ನಿಮ್ಮ ಅಜ್ಜಿ ಹೆಸ್ರು ಅನ್ನುನಾ? ಮತ್ತೆ ಅಮ್ಮ ಐಚ್ ಐಚ್ ಅಚ್ ಐಚು. ಗೊಂಬೆ ಗೊಂಬೆ ಇದು ಮುದ್ದು ಬಂಗಾರ. ಕಾಲು ಚೈನ್ ಹಾಕ್ಕೊಂಡು ನೋಡಿ ಎಷ್ಟು ಪೊಳಪೊಳ ಅನಿಸ್ತಾಳೆ. ಕಾಲು ಚೈನ್ ಹಾಕ್ಕೊಂಡವಳೆ, ಹೊಸ ಕಾಲು ಚೈನ್. ಇದು ಯಾಕೋ ಲೂಸ್ ಆಗಿಬಿಡುತ್ತೆ. ಇವಳ ಸೈಜ್ ಇಲ್ಲೇ ಇಲ್ಲ ಇದು, ಸೊ ಅದಕ್ಕೆ ಇದನ್ನೇ ತೊಗೊಂಬಿಟ್ವಿ. ಯಪ್ಪ ಇದು ಒಂದು ನೆನ್ನೆ ತೊಗೊಂಬರಕ್ಕೆ ಹೋಗ್ದಾಗೆ ಸಿಕ್ಕಾಪಟ್ಟೆ ಲೇಟ್ ಮಾಡಿಬಿಟ್ರು. ಆದರೂ ಫೈನಲಿ ಇದನ್ನೇ ತೊಗೊಂಬಂದುಬಿಟ್ವಿ. ಬೇರೆ ಅಂಗಡಿನ ತರಿಸ್ಬೇಕಿತ್ತು. 1 ಅವರ್ ಅಲ್ಲಿಗೆ ಭಾಳ ಟೈಮ್ ವೇಸ್ಟ್ ಆಗಿಬಿಡ್ತು. ಇದನ್ನು ತರಿಸ್ಬೇಕಂತಾನೆ. ಈ ಸೈಜು ಲಾಸ್ಟು 6 ಇಂಚ್ ಅಂತ ಇದು, ಇದೇ ಸೈಜೇ ಇದ್ದಿದ್ದು ಫಸ್ಟ್ ಇದು. ಸೊ ಅದಕ್ಕೆ ಇದನ್ನೇ ತೊಗೊಂಬಂದುಬಿಟ್ವಿ. ಸೊ ಹೇಗಿದೆ ಅಂತಂದೇಳಿ ಕಮೆಂಟಲ್ಲಿ ತಿಳಿಸಿ. ನೋಡಿ ನಮ್ಮ ಪುಟ್ಟ ಲಕ್ಷ್ಮಿ ಗೆಜ್ಜೆ. ಆದರೂ ಇದು ಇನ್ನೂ ಲೂಸ್ ಆಗುತ್ತೆ. ನೆಕ್ಸ್ಟ್ ಇನ್ನು 1 ಮಂತ್ ಆದಮೇಲೆ ಸರಿ ಹೋಗುತ್ತೆ ಅಲ್ವಾ ಅಲ್ವಾ? ಅಮ್ಮನೂ ಅಮ್ಮನೂ ಮುತ್ತು ಬಂಗಿರ ಸಾಕು ಬಿಡು. ನೋಡಿ ಗಾಯ್ಸ್, ಇಲ್ಲಿ ಸೊಳ್ಳೆ ಕಚ್ಬಿಟ್ಟಿದೆ. ಸೊಳ್ಳೆನೂ ಪಪ್ಪು ಕೊಡುತ್ತೆ ಅವಳಿಗೆ ಅಲ್ವಾ? ಸೊಳ್ಳೆನೂ ಪಪ್ಪು ಕೊಡ್ಸುತ್ತಾ ನಿಂಗೆ? ಸೊಳ್ಳೆನೂ ಪಪ್ಪು ಕೊಡುತ್ತೆ ನಿಂಗೆ? ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಹೇಳು. ಹ್ಯಾಪಿ ಕೃಷ್ಣ
ಜನ್ಮಾಷ್ಟಮಿ ಎಲ್ಲರಿಗೂ ಒಳ್ಳೇದಾಗಲಿ. ಅವನೇನೋ ಹೇಳ್ತಾನೆ, ನಾನೇನೋ ಹೇಳ್ಕೊಟ್ರೆ ಅವನೇನೋ ಹೇಳ್ತಾನೆ. ಅವನಿಗಿನ್ನೂ ಸ್ವಲ್ಪ ಸ್ವಲ್ಪ ಮಾತು ಬರುತ್ತಷ್ಟೆ ಅಲ್ವಮ್ಮಯ್ಯೋ? ಸಾಕಮ್ಮ. ಏನು ಅಮ್ಮಗೆ ಫೋಟೋಶೂಟ್ ಮಾಡೋಣ? ಅಮ್ಮಗೆ ಫೋಟೋಶೂಟ್ ಮಾಡೋಣ? ಸರಿ, ಗೆಟ್ ಸ್ಟಾರ್ಟೆಡ್. ಹಿಂಗೆ ಮಾಡು, ಥಮ್ಸ್ ಅಪ್. ಹಿಂಗೆ ಹೈಫೈ ಕೊಡು, ಹೈಫೈ. ಅಯ್ಯೋ, ಅಮ್ಮ ನೋಡಿ ಇಲ್ಲಿ ಕೈ ತಗೊಂಡ್ಬಿಟ್ಲ. ಅಯ್ಯೋ, ಅಮ್ಮಗೆ ಫುಲ್ಲು ಕವರ್ ಮಾಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ, ಆಗಲೇ ಕೈ ತಗೊಂಡ್ಬಿಟ್ಲು. ಹಾಯ್ ಹಾಯ್. ಸಾಕು ಬಿಡು. ಎಸ್, ಅಜ್ಜಿ ಮನೆಗೆ ಬಂದ್ವಿ. ಫುಲ್ ಖುಷಿಯಾಗಿದ್ಲು ಅಮ್ಮು, ಸಿಕ್ಕಾಪಟ್ಟೆ ಚೆನ್ನಾಗಿದ್ಲು. ಏನು ಕಿರಿಕಿರಿ ಹಂಗೇನು ಮಾಡಲಿಲ್ಲ, ಯಾಕೆಂದರೆ ಅಲ್ಲೆಲ್ಲ ನೋಡಿರೋ ಜನಗಳೇ ಅಲ್ವಾ ಇದ್ದಿದ್ದು. ಅಮ್ಮು ಪ್ಲೀಸ್. ವಾಯ್ಸ್ ಓವರ್ ಕೊಡೋಕ್ಕೂ ಬಿಡ್ತಾಯಿಲ್ಲ ಗೈಸ್. ರಾತ್ರಿ ಕೊಡೋಣ ಅಂದ್ಕೊಂಡ್ರೆ ಅವಾಗಲೂ ಕಾಟ ಕೊಡ್ತಾಳೆ. ಇವಾಗ ಕೊಡಬೇಕಂತಂದರೆ ಬೆಳಗ್ಗೆ ಕೊಡ್ತಾಯಿದ್ದೀನಿ ವಾಯ್ಸ್ ಓವರು, ಇವಾಗಲೂ ಡಿಸ್ಟರ್ಬೆನ್ಸ್. ಓಕೆ, ಅಲ್ಲಿ ಎಲ್ಲ ಚೆನ್ನಾಗೇ ಇದ್ಲು. ಆ್ಯಂಡ್ ಮಯು ಕೂಡ ತುಂಬಾ ಎಂಜಾಯ್ ಮಾಡ್ತಾಯಿದ್ದ. ಅಲ್ಲಿಗೂ ಅವರ ಏನದು ಮಾಮ ಅಂದರೆ ತುಂಬ ಇಷ್ಟ, ಅವ್ನು ಚಂದು ಅಂತಂದರೆ. ಬಟ್ ಅವನಿಗೆ ಟೆಸ್ಟ್ ಇತ್ತು ಅಂತಂದು ಹೇಳಿ ಅವ್ನು ಸ್ಕೂಲ್ಗೆ ಹೋಗಿದ್ದ. ಅವ್ನು ಬರೋವರೆಗೂ ಚೆನ್ನಾಗೇ ಆಟಾಡ್ದ, ಚೆನ್ನಾಗಿದ್ದರು. ಆ್ಯಂಡ್ ನಮಗೂ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅಂತ ಅನ್ನಿಸ್ತು. ಸೊ ಇವ್ರಿಗೂ ಮಕ್ಳಿಗೂ ಎಲ್ರಿಗೂ ಕರ್ಕೊಂಡು ಹೋಗಿದ್ದಿಲ್ಲ, ತುಂಬ ದಿನ ಆಗಿತ್ತು. ಸೊ ಅದಕ್ಕೆ ಅಜ್ಜಿ ಅವರೆಲ್ಲ ಎತ್ಕೊಂಡು ಅವಳು ಜಾಸ್ತಿ ಮುಖ ನೋಡಿಲ್ಲ ಅಂತಂದರೆ ಹೋಗೋದೇ ಇಲ್ಲ ಅಮ್ಮು ಯಾರಾದ್ರೂ. ಅಜ್ಜಿ ಸ್ವಲ್ಪ ಪರಿಚಯ ಇದ್ರಲ್ಲ, ಅವಾಗ ಬರ್ತಿದ್ರಲ್ಲ, ಅವಾಗ ಸ್ವಲ್ಪ ಪರಿಚಯ ಇರೋದಕ್ಕೆ ಅವಳು ಅಜ್ಜಿ ಜೊತೆ ಹೋದ್ಲು. ಆ್ಯಂಡ್ ನಾನು ಫೋಟೋಶೂಟಿಂದು ಅಮ್ಮದು ನಾನು ನಾಳೆ ವ್ಲಾಗಲ್ಲಿ ಹಾಕ್ತೀನಿ. ಇವತ್ತಿನ ವ್ಲಾಗಲ್ಲಿ ಬೇಡ ಅಂತಂದೇಳಿ, ಯಾಕೆಂದರೆ ಇವತ್ತಲ್ಲ 27ಗಲ್ಲ ಅವಳ್ದಿರೋದು. ಸೊ ಅದಕ್ಕೆ ಇವತ್ತಿನ ವ್ಲಾಗಲ್ಲಿ ನಾಳೆ ವ್ಲಾಗಲ್ಲಿ ಹಾಕ್ತೀನಿ ನಾನು. ಆ್ಯಂಡ್ ನಮ್ಮ ಮಮ್ಮಿ ಕೂಡ ಎತ್ಕೊಂಡಿದ್ರು. ಅವಳಿಗೆ ಆ ಥರ ಕಾಲು ಬಡಿದ್ರೆ ಆ್ಯಂಡ್ ಬ್ಯಾಕಿಗೆ ಬಡಿದ್ರೆ ಅವಳು ಕಣ್ಣು ಮುಚ್ತಾ ಇರ್ತಾಳೆ. ಸೊ ಅದನ್ನ ನೋಡಿ ಸಿಕ್ಕಾಪಟ್ಟೆ ನಗ್ತಾ ಇದ್ವಿ ನಾವಂತೂ. ಅವಳು ಇಷ್ಟು ಚೆನ್ನಾಗಿ ಎಕ್ಸ್ಪ್ರೆಷನ್ ಕೊಡ್ತಿದ್ಲು, ಕಣ್ಣು ಮುಚ್ಕೊತಿದ್ಲು. ಕಾಲು ಬಡಿದ್ರೆ ಮತ್ತು ಬ್ಯಾಕಿಗೆ ಬಡಿದ್ರೆ ಆ ಥರ ಮಾಡ್ತಾಯಿದ್ಲು. ಅವಳಿಗೆ ಏನು ಅನಿಸುತ್ತೋ ಏನೋ ಗೊತ್ತಿಲ್ಲ, ಏನು ಚುರುಕು ಹಚ್ಚುತ್ತೋ ಏನೋ ಕಚ್ಚಗುಳಿ ಆಗುತ್ತೋ ಗೊತ್ತಿಲ್ಲ. ಬಟ್ ಆದರೆ ಅವಳು ಅಲ್ಲಿಗೆ ಹೊಡೆದಿದ ತಕ್ಷಣವೇ ಕಣ್ಣು ಮುಚ್ಕೊತಾ ಇದ್ಲು ನೋಡಿ. ಅವಳು ನೋಡಿ ಅಯ್ಯೋ ನಾಯಿ ಬೊಗಳ್ತಾ ಇದೆ. ಆ್ಯಂಡ್ ನಮ್ಮ ತಮ್ಮಗೂ ಕೂಡ ರಾಖಿ ಕಟ್ಟಿದ್ದಿಲ್ಲ ನಾನು. ಸೊ ಅವನಿಗೂ ಕೂಡ ಅಂದರೆ ನಮ್ಮ ದೊಡ್ಡಮ್ಮನ ಮಗ ಚಂದು, ಇವನಿಗೆ ರಾಖಿ ಕಟ್ಟಿದ್ದಿಲ್ಲ ನಾನು. ಸೊ ಅದಕ್ಕೆ ಇವತ್ತು ಕಟ್ಟೋಣ ಅಂತಂದು ಹೇಳಿ ಇವತ್ತು ಅಲ್ಲಿಗೆ ತಗೊಂಡು ಹೋಗಿದ್ದೆ ನಾನು ರಾಖಿನ. ಕಟ್ಸ್ಕೊಂಡ ಚೆನ್ನಾಗಿ. ಬಟ್ ಅವ್ನಿಗೆ ಯಾರೂ ಕಟ್ಟಿದ್ದೇ ಇಲ್ಲ. ಅದಕ್ಕೆ ಸ್ವಲ್ಪ ಬೇಜಾರಾಯಿತು. ನಾನು ಕಟ್ಟಬೇಕು ಅಂತಂದು ಹೇಳಿ ತೊಗೊಂಡು ಹೋಗಿದ್ದೆ. ಮತ್ತು ಗಣೇಶನ ಹಬ್ಬ ಕಟ್ಟು ಅಂತ ಹೇಳ್ತಿದ್ರು, ಬೇಡ ಇವಾಗಲೇ ಕಟ್ಟೋಣ ಅಂತಂದೇಳಿ ನಾನು ಕಟ್ಬಿಟ್ಟೆ. ಆ್ಯಂಡ್ ಅವನು ಕೂಡ ಖುಷಿಪಟ್ಟ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವ್ನು ಸಿಕ್ಕಾಪಟ್ಟೆ ವೈಟ್ ಇದ್ದಾನೆ ಗೈಸ್, ಸೂಪರ್ ಆಗಿದ್ದಾನೆ ಅವನು. ಹ್ಯಾಂಡ್ಸಮ್ ಹೀರೋ ನನ್ನ ತಮ್ಮ. ನನಗೆ ಅವನಂದರೆ ತುಂಬಾ ಇಷ್ಟ. ಸ್ವಂತ ತಮ್ಮನೇ ಅವನು ನನಗೆ. ಇಬ್ಬರು ನನಗೆ ಆ್ಯಕ್ಚುಲಿ ತಮ್ಮ ಅಂದರೆ ಇರೋದು. ನಮ್ಮ ಹೇಮಂತ್ ಒಬ್ಬನು, ಇವನೊಬ್ಬನು. ಸೊ ಅವನಿಗೂ ಖುಷಿ ಆಯಿತು. ಎಸ್ ಗೈಸ್, ಇವಾಗ ತಾನೇ ಮನೆಗೆ ಬಂದ್ವಿ. ಆ್ಯಂಡ್ ಎಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.